ಮತ್ತೆ ನಾನು ಮಕ್ಕಳನ್ನ ನೋಡೇ ಇದ್ದಿಲ್ಲ. ನಾನು ನೋಡಿದ್ದಂದ್ರೆ ತಮಿಳ್ನಾಡಿಗೆ ಒಂದು ಮರಿ ತೊಗೊಂಡು ಬಂದಿದ್ದೆ ನಾನು. ಮರಿ ತೊಗೊಂಡು ಅಲ್ಲಿಗೆ ಹೆಂಡಾನೆ ಮರಿ ಬಿಟ್ಟು ಅಲ್ಲಿ ನನ್ನ ಮಕ್ಕನ ಇತ್ತು. ಅಂದರೆ ಅಲ್ಲೇ ಕ್ಯಾನ್ಸರ್ ಇತ್ತು ಆ ಮಕ್ಕನಿಗೆ. ಆ ಮಕ್ಕನ ಅಲ್ಲಿ ಯಾವ ಮಾವತಿಗೆ ಸಿಗ್ತಿಲ್ಲ, ಕವಾಡಿಗೆ ಸಿಗ್ತಿಲ್ಲ. ಆಮೇಲೆ ಅದು ಇಲ್ಲಿಗೆ ತಂದಿದ್ರು. ಇಲ್ಲಿಗೆ ತಂದಮೇಲೆ ಅದು ನನಗೇನೆ ಕೊಟ್ಟರು ಮಕ್ಕನ. ಮತ್ತು ಎರಡಾನೆ ನನಗೆ ನನ್ನ ತಾಬೆ ಕೊಟ್ಟರು. ಒಂದು ಮಕ್ಕನ ಒಂದು, ಮತ್ತು ಒಂದು ಸತ್ತೈತು ಇಲ್ಲಿ ಇದು ಕಪಿಲ ಅಂತ. ಕಪಿಲ ಆನೆ ಮತ್ತು ಮಕ್ಕನ ಎರಡೂ ನನಗೆ ಕೊಟ್ಟರು ನೋಡ್ಕೊಳ್ಳೋದು. ಅಂದರೆ ಅದು ಏನು ನಮಗೇನು ಗ್ಯಾರಂಟಿ ಇದ್ದಿಲ್ಲ. ಅದು ಕ್ಯಾನ್ಸರ್ ಅಂತ ಅಲ್ಲೇ ಇದಾಗಿತ್ತು. ಭಾಳ ವೀಕ್ ಇತ್ತಾನೆ. ಮಕ್ಕನಂಗೆ ಕಾಣ್ತಿಲ್ಲ, ಒಂಥರ ವೀಕ್ ಆನೆ. ಇಲ್ಲಿ ತಂದು ಅದು ನೋಡಿದ್ದೆ ಅಷ್ಟೇ. ಆಮೇಲೆ ಮಕ್ಕನಾದ್ರೆ ಇದೇ ಫಸ್ಟ್ ನೋಡಿದ್ದು ನಾನು. ಮಕ್ಕನಾಗೂ ಮತ ಬರುತ್ತೆ. ಮಕ್ಕನ ಅಂದರೆ ಮಕ್ಕನ ಒಳ್ಳೊಳ್ಳೆ ಗಂಡನೇ ಹೆದರ್ತಾವೆ ಮಕ್ಕನಾಗೆ. ಮಕ್ಕನ ಇದೆಯಲ್ಲ, ಗಂಡನೂ ಮಕ್ಕ ಹಾಕಲ್ಲ ಜಲ್ದಿ. ಬಲಶಾಲಿ ಜಾಸ್ತಿ. ಒಂದು ಸತಿ ಹಿಂಗೆ ಅಲ್ಲಿ ಹಿಂಗೆ ಇಟ್ಕೊಂಡು ಹೊಡಿತಂದ್ರೆ ಅಲ್ಲಿ ಕಿತ್ಕೊಂಡು ಬಂದ್ಬಿಡೋದು, ಹಂಗೆ ಕೊಟ್ಬಿಟ್ಟು ಗಂಡನೂ ಹೆದರ್ತಾವೆ ಮಕ್ಕನಾಗೆ. ಈಗ ನೀವು ಇದು ನೋಡಿ, ಈಗ ಶೇಷಮ್ಮ ಅಂತ ಬಿಡೋದಿಲ್ಲ ಗನ್ಸಲ್ಲಿ ಒಂಥರ ಹೆಂಗ್ಸಿರ್ತಲ್ಲ, ಆ ಥರ ಇದನ್ನು ಇದು ನೋಡಿ. ಅವ್ರಿಗೆ ಎಂಥ ಗನ್ಸು ಹೆದರ್ತಾನೆ ಅವರಿಗೆ. ಅವ್ರು ಬರೀ ಇದು ಮಾಡಿದ್ರು ಸಾಕು. ಹಂಗೆ ಹೆಣ್ಣಾನೆಗೆ ಮಕ್ಕನಾಗೆ ಯಾವ ಗಂಡನೇ ಜಲ್ದಿ ಮಕ್ಕ ಹಾಕ. ನಾನು ಇದೇ ಫಸ್ಟ್ ನೋಡಿದ್ದು ಮಕ್ಕನ ಇದು ಇಲ್ಲಿ. ಮತ್ತು ನಾನು ಇವತ್ತಿಗೆ ನೋಡಿದ್ದಿಲ್ಲ ಮಕ್ಕನ ಹೆಂಗೆ ಅಂತ. ಮಗನೇ ಮಾಡ್ತಾರೆ ಅವನು ಮಕ್ಮೂರ್ ಅಂತ. ರಾಘವೇಂದ್ರ. ಮಠ ಇನ್ನೊಬ್ಬ ಇಲ್ಲ, ಇನ್ನೊಬ್ಬ ಇಲ್ಲೇ ಮನೇಲಿ ಇದ್ದಾನೆ. ಅವನು ಇದಕ್ಕೆ ವೆಲ್ಡಿಂಗ್ ಆಮೇಲೆ ಈಗ ದಸರಾಗಳು ನಿಮ್ಮ ಕಾಲದಲ್ಲಿ ನಡೀತಿತ್ತು ಶಿವಮೊಗ್ಗದಲ್ಲಿ, ಬಳಸ್ತಾ ಇದ್ರ? ನಮ್ಮ ಕಾಲದಲ್ಲಿ ಅಂದ್ರೆ ಏನ್ ಗೊತ್ತಾ, ಅವಾಗ ಇದು ಅಂಬಾರಿ ಇಷ್ಟು ದೊಡ್ಡ ಅಂಬಾರಿ ಇದ್ದಿಲ್ಲ. ಇಷ್ಟು ದೊಡ್ಡ ಅಂಬಾರಿ ಇದ್ದಿಲ್ಲ. ಮರದ್ದು ಸಣ್ಣ ಸಣ್ಣ ಅಂಬಾರಿ ತಗೊಂಡು ನಾನು ಶಂಕ ಸುಮಾರು ಜಾಗ ತೊಗೊಂಡಿನಿ. ತೀರ್ಥಹಳ್ಳಿ, ತರೀಕೆರೆ, ಶಿವಮೊಗ್ಗ ಮತ್ತು ಹೊಸನಗರ ಇವೆಲ್ಲ ನಾನು ತೊಗೊಂಡೋಗಿನಿ ಅಂಬಾರಿಗೆ. ದಸರಾ ಹೋಗ್ತಿದ್ದೆ. ಆನೆಗಳು ಅವಾಗ ಒಂದೊಂದು ಆನೆ ಎರಡು ಆನೆ. ಇವಾಗ 3 ಆನೆ ಶಿವಮೊಗ್ಗ. ಶಿವಮೊಗ್ಗನು 3 ಆನೆ. ಆವಾಗನು ಈ ಬೇರೆ ಕಡೆ ತರೀಕೆರೆ ಮತ್ತು ಅಲ್ಲೆಲ್ಲ ಒಂದೊಂದೇ ಶಂಕರ್ ಒಂದೇ ತೊಗೊಂಡು ಹೋಗ್ತಿದ್ದೆ ನಾವು. ಮತ್ತು ಯಾವ ಆನೆ ಇಲ್ಲ, ಒಂದೇ ಆನೆ. ಅಂಬಾರಿ ತಗೊಂಡೇ ಹೋಗೋದು. ಅಂಬಾರಿ ತೊಗೊಂಡೋಗಿ ಅವಾಗ ಇದಕ್ಕೆ ಇಲ್ಲಿ ಅಂದರೆ ಫಸ್ಟ್ ಅಂಬಾರಿ ನಾವೇ ಮಾಡಿದ್ರು. ಈಗ ಐತಲ್ಲ ಅಂಬಾರಿ, ಅದು ಇವ್ರು ನಿಮ್ಮ ಎಂಥದ್ದು ಜೋಡ್ರಾಕ್ನೆ ಅಂತ ಅವರು ಬಂಗಾರ ಅಂಗಡಿ ಅವ್ರು ಮಾಡಿಸಿದ್ದು. ಜೋಡ್ರಾಕ ಅಂಗಡಿ ಇದೆಲ್ಲ ಬಂಗಾರದ ಶಿವಮೊಗ್ಗ, ಅವರೇ ಮಾಡಿಸಿದ್ದು. ಅವಾಗ ಅವರಿಗೆ ಅಂತ ಅನುಭವ ಇದ್ದಿಲ್ಲ, ಅವರು ಮಾಡಿಸ್ಕೊಟ್ರು. ಆಮೇಲೆ ನನಗೆ ಇಲ್ಲಿ ತಂದರು ಆನೆ ಬಿಗಿಗೆ ತರ್ಬೇಕಾದ್ರೆ. ಆಮೇಲೆ ನಾನು ಹೋದೆ. ಅದಕ್ಕೇನಾದ್ರು ಅಂಬಾರಿಗೆ ಅದಕ್ಕೆ ಬರೆದಿದ್ದು ಸಣ್ಣ ಮರ ಬರೆದಿದ್ದು. ಇದು ಮಾಡಿಸಿದ್ದು ಅಂಬಾರಿ. ಫಸ್ಟ್ ಯಾವುದು ಯಾವ ಆನೆಯಿಂದ ಶುರುವಾಗಿದ್ದು ಅಂಬಾರಿ ಇಲ್ಲಿ? ಅದು ನಾನು ನೋಡಿಲ್ಲ. ಮುಂಚಿಂದಾನೆ ಆನೆ. ಅವಾಗ ಎಲ್ಲರೂ ಕಳಿಸ್ತಿದ್ರು ಆನೆ ಅಂಬಾರಿಗೆ. ಇವಾಗ ಎಲ್ಲೂ ಕಳ್ಸಲ್ಲ. ಶಿವಮೊಗ್ಗ ಒಂದೇ, ಮತ್ತೆ ಎಲ್ಲೂ ಕಳ್ಸಲ್ಲ. ತೀರ್ಥಹಳ್ಳಿ ಹೋಗ್ತಿದ್ದು, ಮತ್ತೆ ಹೊಸನಗರ ಹೋಗ್ತಿದ್ದು, ಮತ್ತೆ ತರೀಕೆರೆ ಅಲ್ಲೆಲ್ಲ ಹೋಗ್ತಿದ್ದು. ಈಗ ಈ ಕ್ಯಾಪ್ಟನ್ ಸಾಗರ್ ಜೋರಾನೆ ಕ್ಯಾಪ್ಟನ್. ಕ್ಯಾಪ್ಟನ್ ಸಾಗರ್. ಇಲ್ಲ ಇಲ್ಲ, ನಮ್ಮ ಕ್ಯಾಪ್ಟನ್ ಅಂದ್ರೆ ನೀವು ಟಸ್ಕರ್. ಅದೇನ್ ಕಾರ್ಯಾಚರಣೆ ಅಂದ್ರೆ ನಮ್ಗೆ ಭಾಸ್ಕರ. ನೀವು ಕಾರ್ಯಾಚರಣೆ ನಿಮ್ಮ ಕಾಡನ್ನು ಹಿಡಿಯೋದು ಫಸ್ಟ್ ಟ್ರೈನಿಂಗ್ ಭಾಸ್ಕರನೇ. ಭಾಸ್ಕರ ಮಾವತಾಯರು ರಹೀಮ್ ಸಾಬ್ರೆ ನಮ್ ದೊಡ್ಡಪ್ಪನ ಮಕ್ಕಳು. ಫಸ್ಟ್ ಅವರೇ ಟ್ರೈನಿಂಗ್ ಕೊಟ್ಟಿದ್ದು ಕಾಡನ್ನು ಹೆಂಗ್ ಹಿಡಿಯೋದು, ಇಂಜೆಕ್ಷನ್ ಹೆಂಗ್ ಹಿಡಿಸೋದು ಅಂತ ಅವರೇ. ಅಂದ್ರೆ ನಿಮ್ಮ ಹೆಡ್ ಭಾಸ್ಕರನ್ ಹೆಡ್ ಅಲ್ಲಿ. ಆಮೇಲೆ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಟಸ್ಕರ್ ಮೇಲೆ ಬಂದ. ಟಸ್ಕರ್ ಇಲ್ಲಿ ಹೆಡ್ ಆಯ್ತು ಅವ್ನು ಬಂದ್ಮೇಲೆ. ಮತ್ತೆ ಕಾಡನ್ನು ಹಿಡಿಯಕ್ಕೆ ಹೆಡ್ ಆಯ್ತಂದ್ರೆ ನಮ್ಮ ಇದಕ್ಕೆ ಹೋದ್ವು ನಾವು. ಇಲ್ಲಿಗೆ ಕುಂದೂರ್ ಅಂದ್ರೆ ಇಲ್ಲಿ ಆಲ್ದೂರು ಹತ್ರ ಒಂದು ಆನೆ ಹಿಡಿದು. ಆನೆ ಹಿಡಿಯಕ್ಕೂ ಅಲ್ಲಿ ಏನ್ ಮಾಡ್ದು, ಒಂದು ಆನೆ ಹಿಡ್ದು ನಾವು ಕಟ್ ಹಾಕ್ಬೋದು. ಯಾವುದು ಒಂದು ಎಂಥದ್ದು ಹೆಸರು ನಂಗೆ ಇಟ್ಟಿದ್ರು ಅದಕ್ಕೆ. ಶಿವಂದು ನೀವು ನೋಡ್ಬೇಕಾದ ದೊಡ್ಡಾನೆ. ಅಲ್ಲೂ ಹಿಂಗಿದ್ದು ಅದು. ಆಮೇಲೆ ಶಿವಮೊಗ್ಗ ಆನೆ ಆಗಲ್ಲ ಹತ್ತಸಕ್ಕೆ ಅಂದ್ಬಿಟ್ಟು ಅದು ಯಾರು ಕೇಳ್ಕೊಟ್ರು, ಈ ರಹೀಮ್ ಸಾಬ್ರಿಗೆ ಕೇಳ್ಕೊಟ್ರು. ಅವ್ನು ಏನ್ ಮಾಡ್ತಾ ಶಿವಮೊಗ್ಗ ಆನೆ ಆಗಲ್ಲ, ಅವು ಹತ್ತಸಕ್ಕಾಗಲ್ಲ, ಮೈಸೂರನ್ನೇ ತರಿಸ್ಬೇಕು ಅಂತ. ಆಮೇಲೆ ಇವ್ನು ರಹೀಮ್ ಸಾಬ್ರಿಗೆ ಕೇಳ್ಕೊಬಿಟ್ರು ಇವ್ರು ಹೇಳಿದ್ದು. ಆಮೇಲೆ ಇಲ್ಲ ನಾವು ತರಲ್ಲ, ನಾವು ಶಿವಮೊಗ್ಗನೇ ಮೈಸೂರನ್ನೇ ತರ್ಸ್ಕೊಂಡು ಹತ್ತಿಸ್ಕೊಟ್ರಿ ಅಂತ. ನಾವೆಲ್ಲ ಕೂತ್ಕೊಂಡು ಅವ್ರು ಹೇಳ್ದಂಗೆ ನಾವೇ ಕೇಳ್ಬೇಕಲ್ಲ. ಈಗ ನಮ್ಗೆ ಗುರುಗಳವರು ಇಲ್ಲ ಸರ್ ನಾವು ಅವಾಗ ಶಂಕರ್ ಮತ್ತು ಟಸ್ಕರ್ ಮತ್ತು ಹೆಂಡಾನೆಗಳು 5 ಹೆಂಡಾನೆ ಮತ್ತು ಪರಂದಾಮ ಇಷ್ಟಾನೆ ತೊಗೊಂಡು ಹೋಗಿತ್ತು.
ಆಗಲ್ಲ ಅಂತ ತಿರುಗಿ ಕೂತ್ಬಿಡ್ತು. ಆಮೇಲೆ ಮೈಸೂರಿಂದ ಆನೆ ತರಿಸು, ಯಾವುದು ಕೃಷ್ಣ ಮತ್ತು ಯಾವುದು ಅಯ್ಯೋ 3 ಆನೆ ಬಂದು ಈಗ ಅವು ಹತ್ತಿಸ್ಬೇಕಲ್ಲ ಅದೇ. ಪಾಪ ಯಾವುದಿಗೂ ಹೇಳಂಗಿಲ್ಲ, ಪಾಪ ಒಂದೇ ಸತಿ ನೋಡಲ್ಲ ಆನೆ ಇಲ್ಲ. ಕೃಷ್ಣ ಬಂತು, ಕೃಷ್ಣ ಬಂದು ನೋಡಿದ್ದೆ ಹೊತ್ಕೊಂಡು ಹೋಗ್ಬಿಡ್ತು ಮಾವತನಿಗೆ ಆ ಕಡೆ. ಮತ್ತೊಂದು ಆನೆ ಬಂತು, ಅದು ಹೋಗ್ಬಿಡ್ತು. 3 ಆನೆನೂ ಬಂದೇ ಇಲ್ಲ, ಹತ್ರ ಹೋಗೇ ಬಿಟ್ಟು. ಆಮೇಲೆ ಮತ್ತೆ ಇಲ್ಲಿಗೆ ಬಂದ್ರು ತಸ್ಕರು ಶಂಕರ್ ಹತ್ರ. ಆಮೇಲೆ ನಾವು ಆಗಲ್ಲ ಅಂತ, ಇಲ್ಲ ಏನೋ ನಮ್ಮ ACF ಅಲ್ಲಿ ಇಲ್ಲ, ಎಲ್ಲ ಹೋಗ್ಬಿಟ್ಟೆ. ACF ಏನೋ ಸುಮ್ಮನೆ ಗೊತ್ತಿಲ್ಲದೆ ಹೇಳ್ಬಿಟ್ಟಿದ್ದು, ಬರ್ರಿ ಅಂತ. ಆಮೇಲೆ ಏನೇನೋ ತಪ್ಪು ಮಾಡ್ಕೊಂಡು ಆಮೇಲೆ ತೊಗೊಂಡೋಗಿ ತಸ್ಕರ್ ಕೈಯಿಂದಾನೆ ಹತ್ತಿಸ್ತು. ಅವಾಗ ಕಿಲೋನ್ಗಿಲ್ಲ ಹತ್ತಿಸಿದಲ್ಲ, ಮಕ್ಕ ಹಾಕ್ಬಿಟ್ಟು ಹತ್ತಿಸಿ ಲಾರಿ ಮೇಲೆ ಹತ್ತಿಸ್ತು. ತಗೋರಿ ಊರಿನವರೆಲ್ಲ ಬಿರಿಯಾನಿ ಮಾಡ್ಕೊಂಡು ಬಂದ್ಯಾರೆ, ನಮಗೆ ಬಿರಿಯಾನಿ ತಿನ್ನಕ್ಕೆ ಟೈಮ್ ಇಲ್ಲ. ಆನೆಗಳು ಕಟ್ಕೊಂಡು ಆನೆ ಬಿಚ್ಚಂಗಿಲ್ಲಲ್ಲ, ಬಿರಿಯಾನಿ ತಣ್ಣಗೆ ಆಗ್ತೈತೆ, ಊರಿನವ್ರು ಮಾಡ್ಸ್ಕೊಂಡು ಬಂದಿರೋದು. ಆಮೇಲೆ ಆನೆಲ್ಲ ಬಿಚ್ಚೋದಂಗೆ ರಾತ್ರಿ 8 ಗಂಟೆ ಆಯಿತು. ಆಮೇಲೆ ಆನೆಲ್ಲ ಬಿಚ್ಚಿ ಆಮೇಲೆ ರಾತ್ರಿ 8 ಗಂಟೆಗೆ ಊಟ ಮಾಡೋದು. ಆಮೇಲೆ ಊರಿನವ್ರಿಗೆ ಸನ್ಮಾನ ಮಾಡೋದು, ಒಂದು ರೈಮ್ಸ್ ಅವರು ಶಾಲು ಗೀಲು ಎಲ್ಲ ತಂದು ಸುಮಾರು ಸನ್ಮಾನ ಮಾಡಿ ಅವರಿಗೆ. ಆಮೇಲೆ ಆನೆ ಹತ್ತಿಸಿ ತಗೊಂಡು ಬಂದು ಮತ್ತೆ ಶಿವಮೊಗ್ಗ ಆನೆನೆ ರೈಮ್ಸ್ ಅವ್ರೆ ಇಲ್ಲ ಸತ್ತೋದು. ಅವ್ರು ಜಮೀದಾರಾಗಿ ಸತ್ತೋದು. ನಮಗೆ ಜಮೀದಾರ ಅವನೇನು ಮಾಡ್ದ, ಆನೆ ಅಂಬಾರಿ ಬಿಗಿಯೋಕ್ಕಾಗಲ್ಲ ನಮ್ಮ ಮೇಲೆ, ಆನೆ ಮೇಲೆ. ಆಮೇಲೆ ನನಗೆ ಸ್ವಲ್ಪ ಇದು ಇಲ್ಲ, ಬಿಗಿಲೇಬೇಕು ಅಂತ ನಾನು. ಈಗ ನನ್ನ ಹತ್ರ ಇಲ್ಲ, ಅವನ ಹತ್ರ ಇರ್ತದೆ ಆನೆ. ನಾನು ಮಾಡಿದೆ, ಇಲ್ಲ ಕಣ ಬಿಗಿಯೋಣ, ಯಾಕೋ ನೀನು ಹೇಳ್ಬೇಡ, ನಾನು ಬಿಗಿತೀನಿ. ಏನೋ ನಾನಿದ್ದೀನಿ, ಓದ್ರಿ ಬೋಳ್ಳಿ, ನಾನು ಬಿಗಿಸ್ತೀನಿ ಸರ್, ಆನೆ ತೊಗೊಂಡು ಬನ್ನಿ ಅಂಬಾರಿ ಅಂತ. ಆಮೇಲೆ ಕ್ರೋನ್ ತಂದಿ ಕೂಡ ಆನೆ ಓಡ್ಬಿಡ್ತಿತ್ತೆ ಅಂತ, ನಾನು ಕೂತ್ಕೊಂತೀನಿ, ನನಗೆ ಹೊತ್ಕೊಂಡು ಓಡ್ಲಿ ಅಂತ. ಆಮೇಲೆ ಹೋಗಿ ಅಂಬಾರಿ ತಗೊಂಡು ಕ್ರೋನಿಂದ ತಂದು ಅಂಬಾರಿ ಇಟ್ಟರು ಮೇಲೆ. ಇದೇ ಸಾಗರಿಗೆ ಫಸ್ಟ್ ಇದೆ ಅಂಬಾರಿ. ಆಮೇಲೆ ನಾನೇ ಕೂತ್ಕೊಂಡೆ ಮೇಲೆ, ನಾನೇ ಫಸ್ಟ್ ನಾನು. ಆಮೇಲೆ ಇವನಿಗೆ ಆಗಲ್ಲ ಅಂದಲ್ಲ ಪಾಪ, ಹೆದರ್ಬಿಟ್ಟ ಅವನು. ಸ್ಟಾರ್ಟ್ ಆಯ್ತು. ಆಮೇಲೆ ಅಂಬಾರಿ ಬಿಗ್ದು ತಗೊಂಡು ಎಲ್ಲಿ ತಗ ಹೋದು, ಇದ್ರ ತಗ ಹೋದು. ಫಸ್ಟ್ ಅಂಬಾರಿ ಇಲ್ಲ, ಸ್ವಲ್ಪ ಆನೆ ಇದು ಮಾಡ್ತಿದ್ದ, ಅದು ಯಾರಿಗೂ ಅಷ್ಟೇ ಅಲ್ಲ. ಇದ್ರ ತಗ ಎಲ್ಲಿ ಅಮ್ಮಿರಮ್ಮ ಸಗಲ್ ತನಕ ಹೋದು, SPC ಟಾಕಿ ತನಕ ಹೋದು. SPC ಟಾಕೀಸಿಗೆ ಹೋಗ್ಬೇಕಾದ್ರೆ ಅವ್ರು ಏನು ಮಾಡೋದು, ಅವರು ನಿಮ್ಮ ಇವು ನಗರಸಭೆಯವ್ರು ಬಂದು ಎಲ್ಲ ಸಭೆ ಈ ಕಡೆ ವೈರ್ಗಿರ್ ನಾವು ಬಿಚ್ಚಿಲ್ಲ, ಇಲ್ಲಿಗೆ ಅಂಬಾರಿ ಬಿಚ್ಚಿಬಿಡಿ, ನಾವು ಆ ಕಡೆ ಆಗಲ್ಲ ಅಂತ ಆಯಿತು ಅಂತ. ಆಮೇಲೆ ಮತ್ತೆ ಕಿಲೋನಿಂದ ತೊಗೊಂಡು ಅಂಬಾರಿ ಬಿಚ್ಚಿ ಅಲ್ಲಿ ಇಟ್ಟು ನಾವು ಬಂದಿದ್ದ ಕೂಡಲೇ ಗಲಾಟೆ ಶುರು ಆಗ್ಬಿಡ್ತದೆ. ಯಾಕೆ ಆನೆ ಇಲ್ಲೇ ಬಿಚ್ಬಿಟ್ರಲ್ಲ, ಯಾಕೆ ಬಿಚ್ಚಿಸಿದ್ರು. ಆಮೇಲೆ ಸುವರ್ಣ ಟಿವಿಯವ್ರು ಬಂದರು, ನನಗೆ ಕೇಳಿದ್ರು, ಯಾಕೆ ಆನೆ ಇಲ್ಲಿ ಬಿಚ್ಬಿಟ್ರಲ್ಲ ಅಂತ. ತಪ್ಪು ನಮ್ದಲ್ಲ, ಹೋಗಿ ಅವ್ರಿಗೆ ಕೇಳಿ ಅಂತ, ನಗರಸಭೆಗೆ ಕೇಳಿ, ನಮ್ಗೆ ಕೇಳಬೇಡಿ, ಅವರಲ್ಲಿ ಬಿಚ್ಚಿ ಅಂದರೆ ನಾವು ಬಿಚ್ಚಿದ್ದೀವಿ. ಅಷ್ಟು ಆನೆ ಯಾಕೆ ಹಂಗೆ ಮಾತಾಯ್ತಲ್ಲ ಅಂತ ಯಾರು ಟಿವಿಯಲ್ಲೇ ಇದು ಕೊಡ್ಕೊಂಡು. ಆನೆ ಒಂದೊಂದು ಕೆಲಸ ಮಾಡಿ ಮುಂದಕ್ಕೆ ಒಂದು ಆಲೋಚನೆ ಮಾಡೋಕ್ಕೆ ಹೇಳಿ, ನಗರಸಭೆಗೆ ಹೇಳಿ, ಫಸ್ಟು ಯಾರು ತಾಲೀಮಿಲ್ಲದೆ ಯಾರು ಕುಸ್ತಿ ಆಡ್ತಾರ, ಆಡಲ್ಲ. ಫಸ್ಟ್ ತಾಲೀಮ್ ಬೇಕು, ಆಮೇಲೆ ಕುಸ್ತಿ ಆಡಕ್ಕೆ ಹೇಳ್ಬೇಕು. ನೀವು ಒಂದೇ ಸತಿ ಕುಸ್ತಿ ಆಡಿದ್ರೆ ಯಾವನು ಆಡ್ತಾನ, ಆಡಲ್ಲ. ಫಸ್ಟ್ ಟ್ರೈನಿಂಗ್ ಕೊಡ್ಬೇಕು ಆನೆಗೆ. ಮೊದಲೇ ಈಗ 3 ತಿಂಗಳು ಮೊದಲೇ ಮೈಸೂರಿಗೆ ಆನೆ ಬರ್ತಾರೆ, 3 ತಿಂಗಳು ಮೊದಲೇ ಬಂದು ಮೈಸೂರಿಗೆ ಆನೆ ಟ್ರೈನಿಂಗ್ ಕೊಡ್ತಾರೆ, ಆವಾಗ ಅಂಬಾರಿ ಬಿಗಿತಾರೆ. ಇದು ಶಿವಮೊಗ್ಗದಲ್ಲಿ ನೀವು ನಾಳೆ ಅಂಬಾರಿ ಅಂದರೆ ಇವತ್ತು ತೊಗೊಂಡೋಗ್ತೀರಿ ಆನೆ, ತೊಗೊಂಡಾಗ ಅಂಬಾರಿ ಹೊರ ಎಲ್ಲಿದ್ದ ಬರ್ತಿದ್ದೆ, ಯಾವ್ದು ಆನೆ ಹೊರಲ್ಲ. ಅಷ್ಟಾದ ಆನೆ ಕೊಟ್ಟು ನಮ್ಮ ಅಂಬಾರಿ. ಅದಕ್ಕೆ ನೀವು ಆಲೋಚನೆ ಮಾಡಿ, ಅದಕ್ಕೆ ನೀವು ತಾರೀಫ್ ಮಾಡಬೇಕು. ಮುಂದೆ ಮಾಡಿ ಅಂತ ಇವಾಗಿಲ್ಲ, ಒಂದು 8 ದಿವಸ ಮೊದಲೇನು ತೊಗೊಂಡು ಹೋಗ್ತಾರೆ ಶಿವಮೊಗ್ಗ. ಅದು ಎಲ್ಲ ನಾನೇ ಮಾಡಿ ಬಂದಿದ್ದೆಲ್ಲ ಪುರ. ಆವಾಗ ಸುವರ್ಣ ಟಿವಿಯಲ್ಲೆಲ್ಲ ಹೇಳಿ ಆಮೇಲೆ ಇವರಿಗೆ ಇವ್ಕೊಂಡು ಅವೇನು ಗೊತ್ತಾ, ಅಂಬಾರಿ ಬಿಚ್ಚಿದ ಕೂಡಲೇ ಆನೆ ಕೇಳಿದ್ರೆ ಆನೆಯವರು ಇಲ್ಲ, ಆನೆಯವನು ಇಲ್ಲ, ಅವನು ಇಲ್ಲ. ನಾವೇ ಲಾರಿ ಹತ್ತಿಸ್ಕೊಂಡು ನಾವೇ ಬರ್ತಾ ಇರ್ಬೇಕು, ತಗೊಂಡೋಗೋತಂಗ ಎಲ್ಲರೂ ಇರ್ತಾರೆ. ಆಮೇಲೆ ಈಗ ನೋಡಿ, ಈಗ ಎಲ್ಲ ಆನೆ ತರದು ಇಳಿಸೋದು ಎಲ್ಲ ಮಾಡ್ತಾರೆ. ಹಂಗೆ ಬೇಕು. ಇಲ್ಲೇನು ಗೊತ್ತಾ, ಶಿವಮೊಗ್ಗ ಈಗ ನೋಡಿ, ಶಿವಮೊಗ್ಗ ಇಲ್ಲಿದ್ದ ಸಕ್ರೆಬೆಲೆ ಆನೆನ ಹೋಗಿ ಕಾಡಾನೆ ಹಿಡ್ಕೊ ಬರ್ತದೆ. ಯಾಕೆ ಹಿಡಿತಲ್ವಾ? ನಾನು ಅವಾಗಲೇ ಹೇಳಿದೆ, ಹಾಕಿ ಯಾಕೆ ಹಿಡಿಯಲ್ಲ. ಈಗಿನ 2 ಹೆಣ್ಣೆ ತೊಗೊಂಡು ಹಿಡ್ಕೊಬರ್ತಿಲ್ಲ. ಯಾಕಂದ್ರೆ ನೀವು ಈಗ ಜೀವದಾನೆ ಹಿಡ್ಕೊಬೇಕಲ್ಲ. ಈಗ ನೋಡಿ ಮೈಸೂರಾನೆ ನೋಡಿದ್ನಲ್ಲ, ಮೊನ್ನೆ ಬಂತಲ್ಲ ಮೈಸೂರಾನೆ, ಇವನು ಇದ್ದೆ ಅಂತ ಆನೆದು ನಮ್ಮೇ ಪ್ರಕರಣ ಹತ್ತಿ ನೀವೆಂತ ಆನೆ ಹಿಡಿದಿದ್ದಲ್ಲ ಮೈಸೂರಲ್ಲಿ, ಅಭಿಮನ್ಯು ಅತ್ತಂದ್ರು. ಇಲ್ಲಿ ಇದ್ರಲ್ಲೇ ನೋಡಿ, ಒಂದು ಆನೆ ಹಿಡಿದು ಅಲ್ಲಿ ನಾನು ಹೋಗಿದ್ದೆ. ನಾನು ಯಾಕಂದ್ರೆ ಇಲ್ಲಿಗೆ ಈಗ ಇದು ಐತಲ್ಲ ನಿಮ್ಮ ಎಲ್ಲಿ ಚನ್ನಗಿರಿಲಿ ಒಂದು ಆನೆ, ಇದು ಕಾರಲ್ಲಿ ಒಂದು ಆನೆ ಇದೆ, ಅಲ್ಲಿ ಜನಕ್ಕೆಲ್ಲ ಇದು ಮಾಡ್ತಾರೆ. ಆಮೇಲೆ ನಮಗೆ ಹಾಕಿದ್ರು ಶಿವಮೊಗ್ಗದಿಂದ ಎಲ್ಲಿಗೆ ಆನೆ ಎಲ್ಲಿದೆ ಏನು ನೋಡ್ಕೋಬೇಕು, ಮೈಸೂರಿಂದ ಆನೆ ಬರುತ್ತಂಗ ಅಂತ. ಈಗ ಬಾಲಣ್ಣಲ್ಲ, ಉಪರಾಣಿ ಇದು ಸೋಮಣ್ಣ ಸಕಲೇಶ್ವರ ಅಲ್ಲ, ಬಾಲಣ್ಣ ಒಂದೇ ಅಲ್ಲ, ಬಾಲಣ್ಣ ಮತ್ತೊಂದು
ನಾಗಣ್ಣ 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 ಅಲ್ಲಿತ್ತು. ಆಮೇಲೆ ನಾನು ನೋಡ್ಕೊಂಡಿದ್ದೆ, ಹೋಗಿ ನೋಡಿದೆ. ನಾನು ಅದಕ್ಕೆ ಏನು ಮಾಡಿದೆ, ಈ ನಾಗಣ್ಣ ಅಲ್ಲ, ಮತ್ತೊಂದು ಇದಿಲ್ಲ ದೊಡ್ಡ ಹೊಲ್ಲಿಂದು ಇಸ್ಕೆನ ಹಬ್ಬ, ಇಸ್ಕೆನ ತನ ಬಹದ್ದೂರ್ ಬಹದ್ದೂರ್ ಯಾವ ಹಾ 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 ಬಹದ್ದೂರ್ ಬಹದ್ದೂರ್ ಆನೆ ಎರಡು ಹಿಡ್ಕೊಂಡು ಬಂದಿದ್ರು, ಬಹದ್ದೂರ್ ಹಿಡ್ಕೊಂಡಿದ್ದು. ಆಮೇಲೆ ನಾನು ಇದ್ದೆ ಅವ್ರ ಡ್ಯೂಟಿಯಲ್ಲಿ. ಆಮೇಲೆ ನಮ್ಗೆ ನಾನು ರಫೀಕು ಮತ್ತೆ ಇವನಿದ್ದಾನೆ ಗೌಡ್ಗಿನೊಬ್ಬ ಹುಡುಗ ಅವನು ಮತ್ತೆ ಅಮ್ಜದ್, 4 ಜನಕ್ಕೆ ಹಾಕೋದು. ಆಮೇಲೆ ನಾನು ಹುಡುಗರಿಗೆ ಬಿಟ್ಟಿದ್ದಿಲ್ಲ, ನಾವೇ ಹೋಗಿ ನೋಡ್ತಿದ್ದೆ. ನಾನು ಅವ್ರಿಗೆ ನಿಲ್ಲಿಸಿ ಹೋಗಿ ನೋಡ್ಕೊಂಡು ಬಂದ್ಬಿಡ್ತಿದ್ದೆ. 5 ದಿವಸ ಆನೆ ನೋಡ್ಬಿಟ್ಟೆ ನಾನು. ಇಲ್ಲಿ ಹರಿಯ ಬಿದ್ದಿತ್ತೆ, ಈ ಹರಿಯ ಸ್ವಲ್ಪ ಚಿಂತೆ ಇತ್ತು, ನಾನು ಇಲ್ಲಿ ಬಿಟ್ಟು ಹೋಗಿನಿ ಆನೆ ಅಂತ. ಆಮೇಲೆ ಅವ್ನು ಡಾಕ್ಟರ್ ತಣ್ಣಗಾಗ್ಬಿಟ್ಟೆ, ಮಾತಾಡಿಲ್ಲ. ಆಮೇಲೆ ನಾ ಇವನಿಗೆ ಹೇಳಿದೆ ಬರಲಿ ಆನೆ. ಆಮೇಲೆ ಇಲ್ಲಿಂದ ಅಯ್ಯ ನಮ್ಮಮ್ಮ ಅಂದರೆ ಅಷ್ಟು ಒಂದು 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 ಸರ್ಲಗೂ ಹೋಗಿಲ್ಲ. ಆಮೇಲೆ ಅಲ್ಲಿತ್ತು ಆನೆ ಹಾಳದಲ್ಲಿ. ಆಮೇಲೆ ಇವ್ರಿಗೆ ಹೇಳಿ ನೋಡಲ್ಲ ಐತೆ ಅಂತ. ಆಮೇಲೆ ಹೋಗಿ ಇವ್ರು ಇಂಜೆಕ್ಷನ್ ಹೊಡೆದ್ರು. ಇಂಜೆಕ್ಷನ್ ಹೊಡಿಯೋಕೆ ಏನಾಯಿತು, ಇವಾಗ ಎಷ್ಟೋ 4 ಆನೆ ಇದೆ ಅವರವು, 4 ಆನೆ ಇರೋದು ಆನೆ ಹಿಡಿಗೆ ಬಂದಿರೋದು. ನಾನು ನೋಡಿದೆ ಹೆಂಗೆ ಹಿಡಿಯೋದೆ ಅಂತ, ಇವ್ರು ಹೆಂಗೆ ಹಿಡಿತಾರೆ ಅಂತ. ಅದೇ ನಾನೇ ಹಿಡಿದಿದ್ದೀನಿ. ನಾನು ನಮ್ಮ ಶಂಕರ್ ಒಂದೇ ಹಲ್ಕ ಆನೆಯಲ್ಲೇ ದೊಡ್ಡೊಂಟಿ ಮತ್ತು ತರೀಕೆರೆ ಚಿಕ್ಕಮಗಳೂರು ಅಲ್ಲೆಲ್ಲ ಹೋಗಿದ್ದೀನಿ. ಯಾರು ಗೊತ್ತಾ ನಿಮಗೆ, ಒಂದು DF ಇದ್ರು ಶ್ರೀನಿವಾಸ್ ಅಂತ, ವೀರಪ್ಪನ ಸಾಯ್ ವೀರಪ್ಪನ ಸಾಯಿಸ್ನಲ್ಲ ನೋಡಿ, ಅವ್ರ ಪೀರಿಯಡಲ್ಲಿ 2 ಆನೆ ಹಿಡಿದಿದ್ದೀವಿ. ಆವಾಗ ನಾನು ಹೋಗಿ ನೋಡ್ತೀನಿ, ಆನೆ ಬಿದ್ದಿದೆ. ಈ ಆನೆಗಳು ಹೋದ್ರು, ಇವು ತೊಗೊಂಡವ್ರು ಆನೆ. ಅದೇನಾಯ್ತು, ಆನೆ ಮತ್ತೆ ಗಡಕಂತ ಎದ್ಬಿಡ್ತು. ಎದ್ದಿದ್ ಕೂಲಿ ಈ ಆನೆ ಎಲ್ಲಿದೆ ಎಲ್ಲ ಆನೆ ತಗೊಂಡು ಓಡ್ಬಿಟ್ರು. ಒಂದು ಹಗ್ಗ ಇದೆ ಕಾಲಲ್ಲಿ ಅಷ್ಟೇ. ಮತ್ತೆ ಅಷ್ಟು ಧೈರ್ಯದವ್ರು ಯಾಕೆ ಆನೆ ನಿಲ್ಸ್ಕೊಂಡಿಲ್ಲ? ನೀವು 4 ಆನೆ ಇದ್ದಿಲ್ಲ, ನೀವು 4 ಆನೆ ಓಡಿಸ್ಬಿಟ್ರು. ಆಮೇಲೆ ಮತ್ತೆ ಬಂದು ಡಾಕ್ಟರ್ ಇಂಜೆಕ್ಷನ್ ಹೊಡ್ರ, ಇಂಜೆಕ್ಷನ್ ಹೊಡೆದು ಮತ್ತೆ ಹಗ್ಗ ಹಾಕಿ ಮತ್ತೆ ಆಮೇಲೆ ತರ್ಸ್ಕೊಂಬಂದ್ರು. ಹಂಗೆ ಅಂತ ಆನೆ ಹಿಡಿಯೋಕೆ ಇಂಥ ಅವರೇ ಬೇಕಾ? ಜೀವದಾನೆ ಹೇಳಿದ್ರೆ ಹೌದು ಒಪ್ಕೊಂತೀನಿ. ನಾನು ಆವಾಗಲೇ ಹೇಳಿದೆ, ಬರೀ ಒಂದು ಹೆಣ್ಣಾನೆ 2 ಹೆಣ್ಣ ತೊಗೊಂಡು ಹೇಳ್ಕೊಬಿಡ್ಬೋದು ಆನೆ. ಅದಕ್ಕೆ ನಾವು ಹೆಸರು ತಿಳ್ಕೊಂತೀವಿ. ಅವಾಗ ಅವರು ಅಷ್ಟು ಮಾಡಲ್ಲ, ಅವ್ರಿಗೆ ನಾವು ತಾರೀಫ್ ಮಾಡಬೇಕು, ಅವ್ರ ಹೆಸರುಗಳೇ ನಾವು ಊಟ ಮಾಡಬೇಕು. ಇವತ್ತಿಗೂ ಬರೀ ಅವನ ಅಪ್ಪ ಮಾಡಲ್ಲ ಡ್ಯೂಟಿ, ಅವನಿರಲ್ಲ, ಅವನ ಅಪ್ಪನೇ ಸಾಕಿದಾನೆ. ಅದು ಅವ್ರ ಅಪ್ಪ ಇದ್ನಲ್ಲ, ಅವನ ಅಪ್ಪ ಹಂಗಿದ್ದಿಲ್ಲ. ಬರೀ ನಾನು ಹಿಂದೆ ಅದಲ್ಲ, ಅವರು ಭಾಳ ಒಳ್ಳೆಯ ಜನ ಅವರೆಲ್ಲ. ಅಂದರೆ ಒಳ್ಳೆ ಮರ್ಯಾದೆ ಕೊಡೋರು ಎಲ್ಲ ನಮ್ಮ ಶಿವಮೊಗ್ಗ ಆನೆಯವರು ಮಾತ್ರ ಇದ್ರು. ಅಂದರೆ ಅವರು ಹಾಗೆ ಇದ್ದರು, ಚೆನ್ನಾಗಿ ಇದು ಮಾಡೋರು. ಅಂದರೆ ಟ್ರೈನಿಂಗ್ ಕೊಟ್ಟಿದ್ದೆ ಅವರು ನಮ್ಮವರೇ, ನಮ್ಮ ಸಕ್ರೆಬೈಲ್ ಕ್ಯಾಂಪೇ ಇದು. ಸಕ್ರೆಬೈಲ್ ಆನೆ ಕ್ಯಾಂಪ್ ಅಂದಲ್ಲ, ಟ್ರೈನಿಂಗ್ ಕ್ಯಾಂಪ್ ಅಂತ. ಇಲ್ಲಿಂದನೇ ಹೋಗೋವು ಗಿಡ್ಡಕ್ಕೆಲ್ಲ. 71 ಲಾಸ್ಟ್ ಗೆಡ್ಡ ಗುಂಡೂರಾವ್ ಕಾಲದಲ್ಲಿ. ಗೆಡ್ಡ ಮಾಡೋಂಗಿಲ್ಲ ಅಂದಮೇಲೆ ಅಂತ ಅವಾಗ ನಿಲ್ಸಿದ್ದು ಗುಂಡೂರಾವ್ನ. 71ರಲ್ಲಿ ಲಾಸ್ಟ್ ಗೆಡ್ಡ ನಿಲ್ಸಿಬಿಟ್ಟಿದ್ರು. ಅದ್ರ ಮೇಲೆ ಗೆಡ್ಡ ಮಾಡಿಲ್ಲ. ಅದ್ರ ಮೇಲೆ ಎಲ್ಲ ಗುಂಡಿಲಿ ಹೇಳ್ತಿದ್ರು. ಇವಾಗ ಎಲ್ಲಿ ಬೇಕು ಅದು ಆನೆ, ಎಲ್ಲಿ ಬೇಕಲ್ಲ. ಈ ಇದ್ದಿದ್ದ ಕಾರೆಲ್ಲ ಚೆಕ್ ಮಾಡ್ಕೊಂಡು ಏನು ಮಾಡ್ತಾರೆ ಪಾಪ, ಅವಕ್ಕೆ ಬೇಕಲ್ಲ, ಮಳೆದ ಹೊಟ್ಟೆ ತುಂಬಬೇಕಲ್ಲ. ನಾವು ಏನು ಹೊಟ್ಟೆಗೆ ನೋಡಿ ಅವರಿಗೆ ಅವು ತಾಳಿ ತೆಗಿಯೋದು, ಇವು ತಾಳಿ ತೆಗಿಯೋದು, ಅವ್ರು ಇದು ಮಾಡೋದು ಎಲ್ಲ ಮಾಡ್ತೀವಿ. ಪಾಪ ಅವ್ರಿಗೆ ಏನು ಮಾಡ್ತಾರೆ, ಯಾರಿಗೆ ಹೇಳ್ತಾರೆ?